ಶ್ರೀಮದ್ ರಮಾರಮಣ ಪಾದ ಗೋವಿಂದ ಗೋವಿಂದ. ಹಾಂ ತಿರುಗಿಸ್ತೀನಿ ನೋಡಿ. ಇಲ್ಲೆಲ್ಲ ಫುಲ್ಲು ರೆಡಿ ಮಾಡೋಕ್ಕೆ ಹೆಂಗೆ ಮಾಡ್ಕೊಂಡಿದ್ದೀವಿ ನಾವು. ಪೂಜಾ ಥ್ಯಾಂಕ್ಸ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಿ ಮಿಸ್ಟರ್ ಮಂದಮ್ ಬ್ಲಾಗರ್. ಸೊ ಗೈಸ್, ಇವತ್ತೇನಂತ ಅಂದರೆ ಇವತ್ತು ಬಂದು ನಾವು ಇವತ್ತು ಶ್ರಾವಣ ಶನಿವಾರನ ಮಾಡ್ತಾ ಇದ್ದೀವಿ. ಸೊ ಹೂ ಸ್ಟಾಪ್ಡ್ ಯು, ನಿಮ್ಮನ್ನು ತಡೆದಿರುವವರು ಯಾರು? ಅದಕ್ಕೋಸ್ಕರ ಈ ನಾಮ ಎಲ್ಲ ಇಟ್ಟಿದ್ದೀನಿ. ಸೊ ಬನ್ನಿ, ಇವತ್ತಿನ ಶ್ರಾವಣ ಶನಿವಾರ ನಾವು ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಶ್ರೀಮದ್ ರಮಾರಮಣ ಪಾದ ಗೋವಿಂದ ಗೋವಿಂದ. ಗೈಸ್ ನೋಡಿ, ಇಲ್ಲಿ ಶ್ರಾವಣ ಮಾಡೋಕ್ಕೆ ಅಂತ ಎಲ್ಲ ಐಟಮ್ಸ್ಗಳನ್ನು ತಗೊಬಂದು ಇಟ್ಕೊಂಡಿದ್ದೀನಿ. ಸೊ ಇವತ್ತು ಫುಲ್ಲು ಶ್ರಾವಣ ಮಾಡೋದೆ ಅಂದ್ಕೊಳ್ಳಿ. ಚಿಕನ್ನು ತಗೊಬಂದಿದ್ದೀನಿ. ಚಿಕನ್ ತಗೊಬಂದು ಫ್ರಿಜ್ಜಲ್ಲಿ ಇಟ್ಟಿಂಗ್ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಶ್ರಾವಣ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ. ಚಿಕನ್ ಎಲ್ಲ ರೆಡಿ ಮಾಡ್ತಾರೆ ನಮ್ಮ ವೈಫು. ಹಾಂ ತಿರುಗಿಸ್ತೀನಿ ನೋಡಿ. ಇಲ್ಲೆಲ್ಲ ಫುಲ್ಲು ರೆಡಿ ಮಾಡೋಕ್ಕೆ ಹೆಂಗೆ ಮಾಡ್ಕೊಂಡಿದ್ದೀವಿ ನಾವು. ಇವಾಗ ಎಡೆ ಇಕ್ಬೇಕು ನಾವು, ಅದಕ್ಕೋಸ್ಕರ ಚಿಕನ್ ಎಲ್ಲ ರೆಡಿ ಮಾಡ್ತಿದ್ದೀವಿ. ಓಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಚಿಕನ್ ರೆಡಿ ಆಗಿದೆ. ಈಗ ಇಲ್ಲೊಂದು ಪಾತ್ರೆಯಲ್ಲಿ ಚಿಕನ್ ರೆಡಿ ಆಗ್ತಿದೆ ಗೈಸ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಊಟ. ಹಲೋ ಪೂಜಾ. ಗೈಸ್ ನೋಡಿ, ನಾವೀಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈಗ ಎಡೆ ಇಕ್ಬೇಕು ಗೈಸ್, ಯಾಕಂದರೆ ಇವತ್ತು ಶ್ರಾವಣ ಅಲ್ವಾ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಎಡೆ ಇಕ್ಬೇಕು ಗೈಸ್. ನೋಡಿ, ಪೂಜೆ ಎಲ್ಲ ಮಾಡಿ ಎಡೆ ಎಲ್ಲ ಇಕ್ಕಾಗಿದೆ. ಸೊ ಇದೇ ಥರ ನಾವು ಶ್ರಾವಣನ ಮಾಡೋದು. ನಮ್ಮ ಮನೆಯಲ್ಲಿ ನಾವು ಇದೇ ಥರ ಶ್ರಾವಣ ಮಾಡೋದು. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಶ್ರಾವಣ ಮಾಡ್ತಾರೆ. ಸೊ ನಾವು ಈ ಥರ ಶ್ರಾವಣನ ಮಾಡ್ತಾಯಿದ್ದೀವಿ. ನೋಡಿ ಗೈಸ್, ಈ ಥರ ನಾವು ದೇವ್ರನ್ನ ಇಟ್ಟು ದೇವ್ರ ಮುಂದೆ ಈ ಥರ ನಾವು ನಾನ್ ವೆಜ್ ಎಡೆನ ನಾವು ಇಕ್ತೀವಿ ಗೈಸ್. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಸೊ ಇವತ್ತು ನಮ್ಮದು ಶ್ರಾವಣ ಶನಿವಾರ, ಅದಕ್ಕೋಸ್ಕರ ಈ ಥರ ಎಡೆ ಗೈಸ್. ಇದು ಇಕ್ಕಾದ್ಮೇಲೆ ನಮ್ಮ ಫ್ರೆಂಡ್ಸ್ನೆಲ್ಲ ಕರೆದು ಊಟಕ್ಕೆ ಹಾಕ್ಸೋದು. ಸೊ ನಾನು ನೋಡಿಲಿ ನಾಮ ಹಾಕ್ಕೊಂಡಿದ್ದೀನಿ. ನಾನು ಪೂಜೆ ಮಾಡಾಯಿತು ಗೈಸ್. ಆ್ಯಕ್ಚುಲಿ ಎಲ್ಲ ಕ್ರೆಡಿಟ್ಸು ನಮ್ಮ ವೈಫಿಗೆ ಹೋಗ್ಬೇಕು, ಯಾಕಂದರೆ ಅವರೇ ಅಡುಗೆ ಮಾಡಿರೋದು. ಪೂಜಾ ಬನ್ನಿ ಒಂಚೂರು. ಪೂಜಾ ಥ್ಯಾಂಕ್ಸ್. ಹೌದಾ? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫಂಕ್ಷನ್ ಎಲ್ಲ ಮಾಡಿ ಮುಗಿಸಿದ್ವಿ. ಅಂದರೆ ಸ್ಮಾಲ್ ಫಂಕ್ಷನ್, ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ. ಸೊ ಫುಲ್ಲು ಸುಸ್ತಾಗೋಯ್ತು. ನಿಮಗೆ ತೋರಿಸೋದೆಲ್ಲ ಎಡೆ ಇಕ್ಕೋದೆಲ್ಲ ಅದಾದಮೇಲೆ ಎಲ್ಲರಿಗೂ ಕರೆದಿದ್ವಿ, ಊಟಕ್ಕೆ ಕೊಟ್ವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ. ನನ್ನ ಮಗ ನೋಡಿ ಇನ್ನೂ ಎದ್ದಿದ್ದಾನೆ. ಟೈಮ್ ಆಲ್ರೆಡಿ ನೋಡಿ ಅಲ್ಲಿ ಆ್ಯಕ್ಚುಲಿ ಇದೊಂದು 11:20 11:40 ಆಗ್ತದೆ, 11:20 ಆಗ್ತಾಯಿದೆ. ಇನ್ನೂ ಎದ್ದಿದ್ದಾನೆ ನೋಡಿ. ಫುಲ್ಲು ಸುಸ್ತು ನನಗೂ. ಇವನು ಎದ್ದಿದ್ದಾನೆ, ಇನ್ನೂ ಆ್ಯಕ್ಟಿವ್ ಆಗಿದ್ದಾನೆ ನನ್ನ ಮಗ. ಫುಲ್ ಸುಸ್ತಾಗುತ್ತೆ ಅಂದ್ಕೊಳ್ಳಿ. ಆ್ಯಕ್ಚುಲಿ ನಮ್ಮ ವೈಫಿಗೆ ಥ್ಯಾಂಕ್ಸ್ ಹೇಳಬೇಕು. ಸಖತ್ ಸಪೋರ್ಟಾಗಿ ಎಲ್ಲ ಮಾಡಿಕೊಟ್ಲು ಗೈಸ್. ಆಲ್ಮೋಸ್ಟ್ ಆಲ್ ಇವಾಗ ಕೆಲಸ ಮುಗೀತು ಕಂಪ್ಲೀಟಾಗಿ. ಸೊ ಫುಲ್ಲು ಸುಸ್ತಾಗೋಯ್ತು ಅಂತ ಅಂದ್ಕೊಳ್ಳಿ ಮಾತ್ರ. ಸೊ ಗೈಸ್, ಇವತ್ತಿಗಿಷ್ಟೇ ಗೈಸ್. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಇರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಯಾಕಂದರೆ ಫುಲ್ ಸುಸ್ತಾಗ್ಬಿಟ್ಟಿದೆ ಇವತ್ತು. ಇದೊಂದು ಚಿಕ್ಕ ವಿಡಿಯೋ. ಸೊ ಟೇಕ್ ಕೇರ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.